ಅಮ್ಮ ಕಾವ್ಯ, ನಿನ್ ತಂಗಿ ಬಹಳ ಚುರುಕಿದಾಳ ಕಣಮ್ಮ. ನೋಡಕ್ಕೆ ನಿನ್ ತರನೇ ಇದ್ದಾಳೆ. ಹಾ ಅಮ್ಮ, ಅವಳು ನನ್ನ ತರನೇ ಇದ್ದಾಳೆ. ಹೇರ್ ಸ್ಟೈಲ್ ಮಾತ್ರ ಚೇಂಜ್ ಮತ್ತೆ ಬಟ್ಟೆ ಚೇಂಜ್ ಅಷ್ಟೇ. ಹಾ ಅದನ್ನೇ ಮಾತಾಡ್ತಿದ್ದೆ ನಿನ್ ತಂಗಿ ಹತ್ರ ಅವಾಗ್ಲಿಂದ. ಮಾತ್ ಮಾತ್ರ ಬಹಳ ಚುರುಕು, ನೀನ್ ಸ್ವಲ್ಪ ಸೈಲೆಂಟು. ಹಾ ಆಂಟಿ, ನಾನ್ ಸ್ವಲ್ಪ ವೈಲೆಂಟು, ಅವಳು ಸ್ವಲ್ಪ ಸೈಲೆಂಟ್. ಒಬ್ರು ವೈಲೆಂಟು ಒಬ್ರು ಸೈಲೆಂಟ್ ಇರ್ಬೇಕು. ಮನೇಲಿ ಒಬ್ರು ವೈಲೆಂಟ್ ಇರ್ಬೇಕು, ಒಬ್ರು ಸೈಲೆಂಟ್ ಇರ್ಬೇಕು. ಆಗ್ಲೇ ಮನೆ ಚಂದ. ಹೆಣ್ಮಕ್ಳು ಗಿಜಿ 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 ಅಂತ ಓಡಾಡ್ಕೊಂಡಿದ್ರೇನೆ ಮನೆ ಚಂದ. ಅಮ್ಮ ಕಾವ್ಯ, ಒಂದ್ ಲೋಟ ನೀರ್ ಕೊಡಮ್ಮ. ನಿಮ್ಮಮ್ಮ ಬಂದ್ರು ಅಂತ ಕಾಣ್ತದೆ. ಹಾ ಅಮ್ಮ, ಆ ಮಾರ್ಕೆಟಿಗೆ ಹೋಗಿದ್ರು. ಮದ್ವೆಗೆ ಏನೇನೋ ಆರ್ಡರ್ ಮಾಡ್ಬೇಕಿತ್ತಲ್ಲ, ಹಂಗಾಗಿ ಹೋಗಿದ್ರು. ಈಗ ಬಂದ್ರು ಅನ್ಸುತ್ತೆ. ಓ ಬೀಗ್ರೆ, ಯಾವಾಗ ಬಂದ್ರಿ? ಎಷ್ಟೊತ್ತಾಯ್ತಮ್ಮ ಕಾವ್ಯ ಬಂದು? ಅಮ್ಮ ಕಾವ್ಯ, ತಿಂಡಿ ಕೊಡಮ್ಮ ಅವ್ರಿಗೆ. ಇಲ್ಲ ಭಾರತೀಯವ್ರೆ, ನಿಮ್ಮ ಮಗಳು ತಿಂಡಿ ಕೊಟ್ಲು ಬಿಡಿ, ನಾವೆಲ್ಲ ತಿಂದಾಯ್ತು. ದೋಸೆ ಮಾಡಿದ್ರಂತಲ್ಲ, ತುಂಬಾ ಚೆನ್ನಾಗಿತ್ತು. ಓ ಹೌದಾ, ಸರಿ ಬಿಡಿ. ಕಾಫಿ ಟೀ ಏನಾದ್ರು ಕುಡಿತೀರಾ? ಕೇಳಮ್ಮ ಕಾವ್ಯ, ಸುಮ್ಮನೆ ನಿಂತಿದ್ಯಲ್ಲಮ್ಮ. ಇಲ್ಲ ನಿಮ್ಮ ಮಗಳು ಕೇಳಿದ್ಲು, ಮುಂಚೆನೆ ಕೇಳಿದ್ಲು. ಬಂದ ತಕ್ಷಣ ನಾವು ಕುಡ್ಕೊಂಡ್ ಬಂದಿದ್ವಿ, ಬೇಡ ಬಿಡಿ. ಹೌದಾ, ಸರಿ ಬಿಗ್ರೆ. ನಿಮ್ ಮಗಳು ಕಾವ್ಯ ಹೇಳಿದ್ಲು ಶಾಪಿಂಗ್ ಅಂತ ಹೋಗಿದ್ರಂತೆ. ಅದು ಶಾಪಿಂಗ್ ಅಂತ ಏನಲ್ಲ, ಇವಾಗ ಮದ್ವೆಗೆ ಬೇಕಾಗಿರೋದು ತಾಂಬೂಲ ಕೊಡೋದಕ್ಕೆ ತೆಂಗಿನಕಾಯಿ, ಬ್ಲೌಸ್ ಪೀಸು, ಈ ರೀತಿ ಎಲ್ಲ ಬುಕ್ ಮಾಡ್ಬೇಕಿತ್ತು. ಅದಕ್ಕೆ ಆರ್ಡರ್ ಕೊಟ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಓ ಹಂಗ. ಒಳ್ಳೊಳ್ಳೆ ದಪ್ಪಗಿರೋ ತೆಂಗಿನಕಾಯಿನ ಹೇಳಿ. ಹೆಚ್ಚು ಕಮ್ಮಿ ದುಡ್ಡು ಒಂಚೂರು ಜಾಸ್ತಿ ಆದ್ರೆ ಆಯ್ತಪ್ಪ. ಏನ್ ಮಾಡಕ್ಕಾಗುತ್ತೆ, ಮದ್ವೆ ಅಂದ್ಮೇಲೆ ಒಂಚೂರು ಚೆನ್ನಾಗಿ ಮಾಡ್ಕೊಟ್ರೆ ನಮ್ಗೊಂಚೂರು ಮರ್ಯಾದೆ. ಅಯ್ಯೋ ಆಂಟಿ, ನೀವೇ ಏನಾದ್ರೂ ಚಿಕ್ಕ ಚಿಕ್ಕ ತೆಂಗಿನಕಾಯಿ ಹೇಳು ಅಂತ ಹೇಳಿದ್ರು ನಮ್ಮಮ್ಮ ದಪ್ಪಗಿರೋದನ್ನೇ ಹೇಳಿರ್ತಾ ಇದ್ರು ಬಿಡಿ. ಯಾಕಂದ್ರೆ ನಾವ್ ಇಂಥದ್ರಲ್ಲೆಲ್ಲ ಕಂಜೂಸ್ತನ ಮಾಡೋದಿಲ್ಲಪ್ಪ. ಹೇ ರಮ್ಯಾ, ಸುಮ್ನಿರು, ಹಾಗೆಲ್ಲ ಮಾತಾಡ್ಬಾರ್ದು. ದೊಡ್ಡವ್ರ ಹತ್ರ ಹೀಗೇನ ಮಾತಾಡೋದು? ಅಯ್ಯೋ ಅಮ್ಮ, ಏನಮ್ಮ ಅಂದ ಇವಾಗ? ಇರೋದನ್ನ ಹೇಳದ್ನಪ್ಪ. ಇರ್ಲಿ ಬಿಡಿ, ಹೋಗ್ಲಿ, ಚಿಕ್ಕ ಹುಡುಗಿ ಅಲ್ವಾ, ನಡೆಯುತ್ತೆ. ಅದೇ ಅಪ್ಪ. ಅಂದಾಗೆ ಬೀಗ್ರೆ, ಏನ್ ಇಷ್ಟು ದೂರ ಬಂದಿದ್ದು? ಮದ್ವೆಗೆ ಇನ್ನೂ ಟೈಮ್ ಇದೆಯಲ್ಲ, ಏನಾದ್ರೂ ಹೇಳೋದಿತ್ತ? ಚೇಚೆ ಏನಿಲ್ಲ, ಅದೇ ಮದ್ವೆಗೆ ಹುಡುಗಿಗೆ ಸೀರೆ ಕೊಡ್ಬೇಕಿತ್ತಲ್ಲ, ನಮ್ ಕಡೆ ಸಂಪ್ರದಾಯ ಅದು. ಅದಕ್ಕೆ ಸೀರೆ ಕೊಡೋಣ ಅಂತ ಬಂದೆ. ಫೋನ್ ಗಿನ್ ಮಾಡೋಣ ಅಂತ ಅಂದ್ರೆ, ನಿಮ್ಮ ಮನೇಲಿ ಫೋನ್ ಇಲ್ವೇ? ಅದು ಬೀಗ್ರೆ, ಫೋನ್ ಇಲ್ಲ, ಅವಶ್ಯಕತೆ ಇರ್ಲಿಲ್ಲ. ಇನ್ಮೇಲೆ ಅವಶ್ಯಕತೆ ಇದೆಯಲ್ಲ, ನನ್ನ ಮಗಳನ್ನ ಮದುವೆ ಮಾಡ್ಕೊಡ್ತಿದ್ದೀನಿ. ಫೋನ್ ಮಾಡೋದಕ್ಕೆ, ಮಾತಾಡೋದಕ್ಕೆ ಫೋನ್ ಬೇಕೇ ಬೇಕಲ್ಲ, ಇನ್ಮೇಲೆ ತಗೊಳ್ಬೇಕು ಬೀಗ್ರೆ. ತಗೊಳ್ಳಿ. ಹಾಗಂತ ಪದೇ ಮಾಡೋದಕ್ಕೆ ಹೋಗ್ಬೇಡಿ. ನಮ್ಮ ಹೊಲದ ಹತ್ರ, ಗದ್ದೆ ಹತ್ರ ಬೇಜಾನ್ ಜನ ಕೆಲಸ ಆಳುಗಳು ಅವ್ರೆ. ಆದ್ರೆ ಮನೆಗೆ ಮಾತ್ರ ನಾವ್ ಯಾವ ಆಳುಗಳನ್ನ ಇಟ್ಕೊಂಡಿಲ್ಲಪ್ಪ. ಮನೆ ಕೆಲಸ ಎಲ್ಲ ನಾವೇ ಮಾಡ್ಕೋಬೇಕು. ಮೈ ಬಗ್ಸಿ ಒಂಚೂರು ಕೆಲಸ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ಅದು ಅಲ್ಲದೆ ನಮ್ಮ ಮನೆ ಚಿಕ್ಕ ಮನೆನಾ, ದೊಡ್ಡ ಮನೆ ಮೇಲೆ ಕೆಲಸ ಬೇಜಾನ್ ಇರ್ತದೆ. ನೀವು ಪದೇ ಫೋನ್ ಮಾಡಿ ನಿಮ್ಮ ಮಗಳು ತೊಂದರೆ ಕೊಡ್ಬಾರ್ದು ಕೆಲಸ ಮಾಡಕ್ಕೆ. ಸರಿನಾ? ಸರಿ ಬಿಡಿ. ಇಲ್ಲ, ನಾನು ಪದೇ ಏನ್ ಮಾಡೋದಿಲ್ಲ. ದಿನಕ್ಕೆ ಒಂದ್ಸರಿ ಮಾಡೋಣ ಅನ್ಕೊಂಡೆ. ನೀವು ಅದಕ್ಕೂ ಬೇಡ ಅಂದ್ರೆ ಒಂದಿನ ಬಿಟ್ಟು ಒಂದಿನ ಮಾಡ್ತೀನಿ. ಹಿಂಗಂದೆ ಅಂತ ಬೇಜಾರ್ ಮಾಡ್ಕೊಂಬಿಡಿ. ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡಿ, ನಿಮ್ ಮಗಳು ಕೆಲಸ ಎಲ್ಲ ಮುಗಿದ್ಮೇಲೆ ರಾತ್ರಿ ಟೈಮು ನೀವು ಮಾಡ್ಲಿಲ್ಲ ಅಂದ್ರೆ ಅವಳು ಮಾಡ್ತಾಳೆ. ಎಷ್ಟೊತ್ತು ಬೇಕೋ ಅಷ್ಟು ಮಾತಾಡ್ಕೊಳ್ಳಿ. ಹಾ ಸರಿ ಬಿಗ್ರೆ, ಆಯ್ತು. ಸರಿ, ಹಾಗಿದ್ರೆ ತಗೊಳ್ಳಿ ಈ ಸೀರೆನ. ಮದ್ವೆಗೆ ನಿಮ್ ಕಾವ್ಯ ಇದೇ ಸೀರೆನೆ ಉಟ್ಕೋಬೇಕು. ಹಾ ಸರಿ ಬಿಗ್ರೆ, ಆಯ್ತು ಬಿಡಿ, ಇದೇ ಸೀರೆನೆ ಉಟ್ಕೋತಾಳೆ. ಬಳೆ ಗಿಳೆ ಎಲ್ಲ ಏನ್ ತರಕ್ ಹೋಗ್ಲಿಲ್ಲ, ಯಾಕಂದ್ರೆ ಚಿನ್ನದ ಬಳೆ ಮಾಡಿಸ್ತೀನಿ ಅಂತ ಹೇಳಿದಿರಲ್ಲ ನೀವೇ. ಹೌದು, ಚಿನ್ನದ ಬಳೆ ಹಾಕ್ತೀವಲ್ಲ, ಪರವಾಗಿಲ್ಲ ಬಿಡಿ. ಹೇಗಿದ್ರು ಶಾಸ್ತ್ರಕ್ಕೆ ಕಪ್ಪು ಬಳೆನ ಹಾಕ್ಲೇಬೇಕಲ್ವಾ? ಚಿನ್ನದ ಬಳೆ ಮಧ್ಯಕ್ಕೆ ಕಪ್ಪು ಬಳೆ ಹಾಕ್ತಿವಲ್ಲ ಬಿಡಿ, ಪರವಾಗಿಲ್ಲ. ಅದೇ ಮತ್ತೀಗ ಅದೇ ನಾನು ಯೋಚನೆ ಮಾಡ್ದೆ, ಏನ್ ಬಳೆ ಅವಶ್ಯಕತೆ ಇಲ್ಲ ಅನ್ಸ್ತು. ಇನ್ನ ಮದ್ವೆ ಟೈಮಲ್ಲಿ ನಾವು ಹುಡುಗಿಗೆ ಮಾಂಗಲ್ಯ ಚೈನ್ ಹಾಕ್ಬಿಡ್ತೀವಿ, ಒಂದುಂಗ ಒಂದ್ ಮಾಂಗಲ್ಯ ಚೈನು. ಇನ್ ಮಿಕ್ಕಿದೆಲ್ಲ ನಿಮ್ದೇ ಅಲ್ವಾ ಒಡವೆಗಳು, ನೀವು ಏನೇನ್ ಹಾಕ್ತೀರಾ ಹಾಕ್ಬಿಡಿ. ನಮ್ಮ ಹುಡುಗಂಗೆ ಹಾಕೋದನ್ನ ಮರಿಬೇಡಿ. ಅವತ್ ಮಾತಾಡಿದೆಲ್ಲ ನೆನ್ಪಿದೆ ತಾನೆ? ಹಾ ಬಿಗ್ರೆ, ಹೌದು, ನೆನ್ಪಿದೆ. ಅಚ್ಚುಕಟ್ಟಾಗಿ ಮದುವೆ ಮಾಡ್ಕೊಡಿ ಸಾಕು. ಸರಿ ಭಾರತೀಯವ್ರೆ, ನಾವಿನ್ ಹೊರಡ್ತೀವಿ. ಊರ್ಗ್ ಹೋಗ್ಬೇಕಲ್ಲ, ಬಸ್ ಮಿಸ್ ಆದ್ರೆ ಕಷ್ಟ. ಸರಿ ಬಿಗ್ರೆ, ಆಯ್ತು, ಹೋಗ್ ಬನ್ನಿ, ಹುಷಾರು. ಸರಿ, ನಾವಿನ್ನ ಹೊರಡ್ತೀವಿ. ಹೋಗ್ ಬನ್ನಿ. ಸರಿ ಭಾರತೀಯಮ್ಮ, ನಾವಿನ್ ಹೊರಡ್ತೀವಿ. ಮದ್ವೆಗೆ ಏನೇನ್ ಬೇಕು ಸಿದ್ಧತೆ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಳ್ಳಿ, ಒಂದು ಮಿಸ್ ಆಗ್ಬಾರ್ದು. ಒಂಚೂರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಮ್ಮ ಸಂಬಂಧಿಕರೆಲ್ಲ ಆಡ್ಕೊಂಡ್ಬಿಡ್ತಾರ ಮೇಲೆ. ಇಲ್ಲ, ಆ ರೀತಿ ಎಲ್ಲ ಆಗಲ್ಲ ಬಿಡಿ, ನಾವೆಲ್ಲ ನೋಡ್ಕೊಳ್ತೀವಿ. ಸರಿ ಹಂಗಿರ ನಾವು ಬರ್ತೀವಿ. ಸರಿ ಕಣಮ್ಮ ಕಾವ್ಯ, ಹೋಗ್ ಬರ್ತೀವಿ. ಏನಾರ ಕೆಲಸ ಕಲ್ತಿಲ್ಲ ಅಂದ್ರೆ ಇಲ್ಲೇ ಕಲ್ತ್ಕೊಂಡ್ಬಿಡ್ಬಿಡು. ಆಮೇಲೆ ಅಲ್ಲಿ ಬಂದ್ಮೇಲೆ ನಿನ್ ಕಷ್ಟ ಆಗ್ಬಾರ್ದು ನೋಡು. ಇಲ್ಲ ಬಿಡಿ, ಅವಳು ಎಲ್ಲಾನು ಗೊತ್ತು, ಅವಳಿಗೆ ಎಲ್ಲಾನು ಕಲ್ತಿದ್ದಾಳೆ. ಎಲ್ಲ ನಾನು ಹೇಳ್ಕೊಟ್ಟಿದ್ದೀನಿ ಅವಳಿಗೆ. ಹಂಗಾರ ಸರಿ, ನಡಿಯಪ್ಪ, ನಡೀರಿ ಹೋಗೋಣ. ಸರಿನ್ರಮ್ಮ, ನಾವು ಹೋಗಿ ಬರ್ತೀವಿ. ಮದ್ವೆ ಆದ್ಮೇಲೆ ಹೆಚ್ಚು ಕಮ್ಮಿ ಇದ್ದಿದ್ದೆ ಅಲ್ವಾ, ನೋಡಿ ಹುಷಾರಾಗಿ ನೋಡ್ಕೊಂಡು ಮಾಡಿ. ಸರಿನಪ್ಪ, ಆಯ್ತು. ನಿನ್ ಮನ್ಸು ತುಂಬಾ ಒಳ್ಳೇದು ಕಣಪ್ಪ, ನಿನ್ ಮಾತಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ. ಸರಿನಮ್ಮ, ಆಯ್ತು, ನಾನೇನು ಹೊರಡ್ತೀನಿ. ಸರಿನಪ್ಪ. ನೋಡಮ್ಮ ಕಾವೇರಿ, ಇವತ್ತು ಬೆಳಗ್ಗೆ ಆಗಿದ್ರ ಬಗ್ಗೆ ನಿನ್ ಯೋಚನೆ ಮಾಡ್ಬೇಡ ಕಣಮ್ಮ. ಅಲ್ಲ, ನಿಮ್ಮ ಅತ್ತೆ ಎಂತೋಳು ಅಂತ್ಯಾ? ಇಂಥ ಹೆಂಗಸು ಇರ್ತಾರ ಪ್ರಪಂಚದಾಗೆ? ನಿಮ್ಮ ಅಣ್ಣಂಗೆ ಹೋಗತ್ತ, ಅದಿನ್ನೇನಂತ ಹೇಳಿ, ಅದೇನಂತ ಸಂಬಂಧ ಅಂತ ಹೋಗ್ತಾನ. ಹೌದು ಅಜ್ಜಿ, ಅಣ್ಣ ಸ್ವಲ್ಪ ಹಾಗೆ ಬೇಗ ಕರ್ಗೋಗ್ಬಿಡ್ತಾನೆ. ನಾನಿವತ್ತು ಬೆಳಿಗ್ಗೆಲ್ಲ ಹೇಳಿದೀನಿ, ಇನ್ಯಾವತ್ತು ಅಣ್ಣ ಅವ್ರ ಮನೆ ಹತ್ರ ಹೋಗ್ಬೇಡ ಅಂತ.
ಬೇಕಾದ್ರೆ ಅವರೇ ಹುಡ್ಕೊಂಬರ್ಲಿ. ಅದೇ ಕಣಮ್ಮ, ಅವ್ರೆಲ್ಲಿ ಬರ್ತಾರೆ ಹೇಳು? ಯಾವ ಮಕ್ಕ ಹಿಡ್ಕೊಂಡ್ ಬರ್ತಾರೆ? ಅದೇನೆ ಅವ್ಳ ಮಗಳನ್ನ ನಿಮ್ಮ ಅಣ್ಣನ್ ಕೊಟ್ಟು ಮದುವೆ ಮಾಡಿದ್ರೆ ಆಮೇಲೆ ಬರಕ್ ಸಲೀಸಾಗ್ತದಲ್ಲ, ಅದಕ್ಕೆ ಗಂಡ ಹೆಂಡತಿ ಇಬ್ರು ಒಂದ್ಸಾಕಂಗ್ ಕಾಯ್ತವ್ರೆ. ಅದಕ್ಕೆಲ್ಲ ಬಿದ್ದಿದ್ದೀರಾ ನೀವು? ಚೇಚೆ ಹಂಗಲ್ಲ ಆಗಲ್ಲ ಬಿಡಿ ಆಂಟಿ. ನಾನು ನಮ್ಮ ಅಣ್ಣನ ಹತ್ರ ಪ್ರಾಮಿಸ್ ಮಾಡಿಸ್ಕೊಂಡಿದ್ದೀನಿ ಬೆಳಗ್ಗೆ. ಅವ್ರ ಮಗಳನ್ನ ನಮ್ಮ ಅಣ್ಣ ಖಂಡಿತವಾಗ್ಲೂ ಮದುವೆ ಆಗೋದಿಲ್ಲ. ಓ ಸರಿ ಹೋಯ್ತು ಬಿಡು. ಹಂಗಿದ್ರೆ ಆದಷ್ಟು ಬೇಗ ನಿಮ್ಮ ಅಣ್ಣಂಗೆ ಒಂದು ಒಳ್ಳೆ ಹೆಂಡತಿ ಬಂದ್ರೆ ಎಲ್ಲ ಸರಿ ಹೋಗ್ತದೆ ಕಣವ. ಈ ಮನೆ ಸ್ವರ್ಗ ಆಗಬೇಕು. ಈ ಪಾಪಿ ಜೀವ ಬದುಕಿರೋದ್ರೊಳಗೆ ನಿಮ್ಮ ಅಣ್ಣಂಗೂ ನಿಂಗೊಂದು ನೆಲೆ ಆದ್ರೆ ಕಣ್ತುಂಬ ನೋಡಿ ಜೀವ ಬಿಡ್ತೀನಿ ನಾನು. ಅಯ್ಯೋ ಅಜ್ಜಿ, ಏನಕ್ಕೆ ಹಂಗೆಲ್ಲ ಮಾತಾಡ್ತೀರಾ? ನಿಮ್ಗೆ ಏನೂ ಆಗೋದಿಲ್ಲ. ನೀವು ನಮಗೋಸ್ಕರ ಇಷ್ಟೊಂದೆಲ್ಲ ಸಹಾಯ ಮಾಡಿದ್ದೀರಾ. ನಮ್ಗೆ ಊಟ ಇಲ್ದಿದ್ದಾಗ ಊಟ ಕೊಟ್ಟಿದ್ದೀರಾ, ಬಟ್ಟೆ ಇಲ್ದಿದ್ದಾಗ ಬಟ್ಟೆ ಕೊಟ್ಟಿದ್ದೀರಾ. ಯಾರು ಮಾಡಿದಿರೋ ಉಪಕಾರನ ನೀವು ಮಾಡಿದಿರಾ ಅಜ್ಜಿ ನಮಗೆ. ಇವಾಗ ಒಂದು ಊಟ ಮಾಡ್ತಿದೀವಿ ಅಂದ್ರೆ ಅದರಲ್ಲಿ ನಿಮ್ದು ಪಾಲಿದೆ. ಅಯ್ಯೋ ಏನೋ ಬಿಡವ, ನನಗಿನ್ ಯಾರವ್ರು ಹೇಳು? ನನ್ನ ಮಗ ಸೊಸೆನೋ ಸಿಟಿ 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 ಅಂತ ಸಾಯ್ತಾ ಬಿದ್ದವ್ರೆ. ಇಲ್ಲಿ ನಾನು ಒಬ್ಬಳನ್ನೇ ಬಿಟ್ಬಿಟ್ಟು ನಾನು ಇನ್ನೇನ್ ಮಾಡ್ಲವ? ತಿಂಗಳು ಇಷ್ಟು ಅಂತ ದುಡ್ಡು ಕಳಿಸ್ಬಿಡ್ತಾರೆ. ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದೆಲ್ಲ ಕಷ್ಟಕ್ಕೆ ಆಗ್ತದೆ ಅಂತ ಕೂಡಿಕ್ತೀವಿ. ಅದ್ರಾಗೇನೆ ನಿಮ್ಗೂ ಅವಾಗ ಕೊಡ್ತೀನಿ ಅಷ್ಟೇ. ಸರಿ ಅಜ್ಜಿ, ಇವತ್ತು ಊಟ ಮಾಡ್ಕೊಂಡೇ ಹೋಗ್ಬೇಕು ನೀವು. ನಮ್ಮ ಅಣ್ಣಂಗೆ ಮೊಳಕೆ ಕಟ್ಟಿದ ಹುಳಿಕಾಳು ಬಸ್ಸಾರ್ ಅಂದ್ರೆ ಬಹಳ ಇಷ್ಟ. ಅದಕ್ಕೆ ನೀವು ಮನೆ ಕೊಟ್ಟಿದ್ರಲ್ಲ ಹುಳಿಕಾಳು ನೆನಾಕಿ ಮೊಳಕೆ ಕಟ್ಟಿದ್ದೆ. ಚೆನ್ನಾಗಿ ಮೊಳಕೆ ಬಂದಿದೆ ಅಜ್ಜಿ, ಅದಕ್ಕೆ ಬಸ್ಸಾರ್ಗಿಟ್ಟಿದ್ದೀನಿ. ಹೌದಾ? ಆಯ್ತು ಹೇಳವ, ಒಂಚೂರು ಸಾರು ಕೊಡು. ಮನೆಗೆ ಅನ್ನ ಐತೆ. ನಾನು ಏನು ಸಾರು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಇವಾಗ ನೀನು ಸಾರು ಕೊಟ್ಟಿಲ್ಲ ಅಂದಿದ್ರೆ ಟೊಮೊಟೊ ಗಜ್ಜೆ ಏನಾದ್ರು ಮಾಡ್ಕೊಂಡು ತಿಂತಾ ಇದ್ದೆ. ಏನೋ ನೀನು ಬೇರೆ ಮೊಳಕೆ ಕಟ್ಟಿದ ಕಾಳಲ್ಲಿ ಸಾರು ಅಂತ ಅಂತಿದ್ಯಾ. ಬಸ್ಸಾರು ಬೇರೆ ನಮ್ಮಂತ ಹಳ್ಳಿ ಜನಕ್ಕೆ ಬಸ್ಸಾರೇ ಅಲ್ವಾ ತುಂಬಾ ರುಚಿ. ಆಯ್ತು ಅಜ್ಜಿ, ಒಂದು ಅರ್ಧ ಗಂಟೆ ಆಗೋಗ್ಬಿಡುತ್ತೆ. ಇಲ್ಲೇ ಕುತ್ಕೊಳ್ಳಿ, ಅಷ್ಟರಲ್ಲಿ ಅಣ್ಣನೂ ಬಂದ್ಬಿಡ್ತಾನೆ. ಸರಿ ಕಣವ, ಆಯ್ತು ಬರ್ಲೇಳು. ರಾಮನು ಬರ್ಲಿ ಪಾಪ. ಎಲ್ಲೋಗೋನೆ? ಅದೇ ಅಜ್ಜಿ, ಅವರು ಕುಮಾರಣ್ಣ ಇದ್ದಾರಲ್ಲ, ಅವ್ರಿಗೆ ಮೊನ್ನೆ ಹುಡುಗಿ ನೋಡ್ಕೊ ಬಂದಿದ್ರಲ್ಲ, ಸೆಟ್ ಆಗಿದೆಯಲ್ಲ. ಅವ್ರ ಜೊತೆ ಕುಮಾರಣ್ಣನು ಮತ್ತೆ ಅವ್ರ ಅಮ್ಮ ಸೀರೆ ಕೊಡ್ಬೇಕಂತೆ. ಮದ್ವೆಗೆ ಸೀರೆ ತೆಗೆದಿದ್ರು. ಅದಕ್ಕೆ ಅಣ್ಣನೂ ಕರ್ಕೊಂಡು ಹೋಗಿದ್ದಾರೆ ಹುಡುಗಿ ಮನೆಗೆ. ಇನ್ನೂ ಬಂದಿಲ್ಲ. ವಾ, ಆ ಕುಮಾರ ಬೇರೆ ಯಾವಾಗಲೂ ಬಾಲಂತರ ನಿಮ್ಮ ಅಣ್ಣನ ಕರ್ಕೊಂಡು ಹೋಗ್ತಾನೆ. ಅವ್ನಿಗೇನು ಕಮ್ಮಿ, ಆಸ್ತಿ ಎಲ್ಲ ಚೆನ್ನಾಗೈತೆ. ಅವನು ಅಲ್ಲಿ ಇಲ್ಲಿ ತಿರ್ಕೊಂಡು ಆರಾಮಾಗಿರ್ಬೋದಪ್ಪ. ಪಾಪ ದುಡ್ಡು ತಿನ್ನೋರು ನೀವು. ನಿಮ್ಮ ಅಣ್ಣನ ಪದೇ ಪದೇ ಕರ್ಕೊಂಡು ಹೋದ್ರೆ ಪಾಪ ಅವ್ನು ದುಡಿಯೋದು ಬೇಡವಾ? ಅದೇನು ಬುದ್ಧಿ ಕಲ್ತೋನ ಆ ಕುಮಾರ. ಸಿಗ್ಲಿ ತಡಿ, ಒಂಚೂರು ಬುದ್ಧಿ ಹೇಳ್ತೀನಿ ಅವ್ನಿಗೆ. ಬನ್ನಿ ಅಕ್ಕ, ಬನ್ನಿ ಒಳಗಡೆ ಬನ್ನಿ ಅಕ್ಕ. ಇರ್ಲಿ ಬಿಡಪ್ಪ ರಾಮು, ಬತ್ತೀನಿ ನಡಿ ಇನ್ನೊಂದಿನ. ಇಲ್ಲ ಅಕ್ಕ, ಬನ್ನಿ. ಏನಪ್ಪ ನೀನು ಬೇಡ ಅಂದ್ರೂ ಕೇಳೋದಿಲ್ಲ. ನಿಮ್ಮ ಅಣ್ಣ ರಾಮು ಬಂದ ಅಂತ ಕಾಣ್ತದೆ. ಹಾ ಜಿ ಬಂದ್ರು. ಆಂಟಿ ಬನ್ನಿ. ಬನ್ನಿ ಅಕ್ಕ, ಕುತ್ಕೊಳ್ಳಿ. ಬಡವ್ರ ಮನೆ ಹಿಂಗೆ ಇರುತ್ತೆ. ಅಯ್ಯೋ ಇರ್ಲಿ ಬಿಡಪ್ಪ, ನಾನು ಹೇಳ್ದೆ ಬತ್ತೀನಿ ಇನ್ನೊಂದಿನ ಅಂತ. ಇಲ್ಲ ಅಕ್ಕ, ಬನ್ನಿ ಊಟ ಮಾಡ್ಕೊಂಡು ಹೋಗೋರಂತೆ. ನೋಡಿ, ನನ್ನ ತಂಗಿ ಅಡುಗೆ ಮಾಡ್ತಿರೋದು ಗಮ್ ಅಂತ ಬರ್ತಾ ಇಲ್ವಾ? ಇರ್ಲಿ ಬಿಡಪ್ಪ, ನಮ್ಮನೆಗೂ ಅಡುಗೆ ಮಾಡ್ಬೇಕಲ್ಲ. ಇರ್ಲಿ ಬನ್ನಿ ಆಂಟಿ, ಕುತ್ಕೊಳ್ಳಿ, ಊಟ ಮಾಡ್ಕೊಂಡು ಹೋಗೋರಂತೆ. ಅಯ್ಯೋ ಇಲ್ಲ ಬಿಡವ ಕಾವೇರಿ, ಊಟ ಗಿಟ ಎಲ್ಲ ಏನು ಬೇಡ. ನಾನು ಬೆಳಗ್ಗೆ ಸಾರೆಲ್ಲ ಮಾಡಿ ಇಟ್ಬಿಟ್ಟು ಬಂದಿದ್ದು ಎಲ್ಲ ಹಂಗೆ ಬಿದ್ದೈತೆ. ಅದನ್ನೇ ತಿನ್ಕೋತೀವಿ ಹೇಳು. ನೀವು ಊಟ ಮಾಡ್ರಿ, ನಿಮ್ಮ ಅಣ್ಣ ಬಿಡ್ಬೇಕಲ್ಲ. ಬನ್ನಿ ಅಂತ ಹೇಳ್ಕೊ ಬಂದ. ಅಯ್ಯೋ ಕುತ್ಕೊಳ್ಳಿ ಅಕ್ಕ, ಹೋಗೋರಂತೆ. ನೀವಂತೂ ಇತ್ತೀಚೆಗೆ ನಮ್ಮ ಮನೆ ಕಡೆನೇ ಬರೋದಿಲ್ಲ. ಹುಡುಗಮ್ಮ ಕಾವೇರಿ, ಕಾಪಿ ಗಿಪಿ ಇಕ್ಕು. ಅಯ್ಯೋ ಬೇಡ ಕಣಮ್ಮ, ಬೇಡ ಕಾವೇರಿ, ಕಾಪಿ ಗಿಪಿ ಎಲ್ಲ ಏನು ಬೇಡ. ಒಂದು ಸ್ವಲ್ಪ ಮಾತಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಏನೇ ಸಾವಿತ್ರಿ, ಮಗಂಗೆ ಹುಡುಗಿ ಸೆಟ್ ಆಗ್ಬಿಡ್ತಂತೆ. ಓ ಅಕ್ಕ, ಇಲ್ಲಿ ಮೂಲೆ ಕೂತಿದ್ಯಾ ನೋಡಿ, ಕಾಣಿಸ್ಲಿಲ್ಲ ನೀನು. ಹೂನ್ ಬಿಡವ ತಾಯಿ, ಇನ್ನ ನಾವೆಲ್ಲ ಎಲ್ಲಿ ಕಂಡು ಕಾಣಿಸ್ಬೇಕು ನಿನಗೆ? ಇನ್ನೇನು ಮುಂದಿನ ತಿಂಗಳು ಸೊಸೆ ಮನೆಗೆ ಬರ್ತಾಳೆ, ನೀನು ರಾಣಿಯಾಗಿ ಕುತ್ಕೊಂಡ್ಬಿಡ್ತಿಯಪ್ಪ. ನೋಡ್ಬೇಕು ಅವಾಗ ನಿನ್ ಕಂಡು ನಾವು ಕಾಣಿಸ್ತೀವ ಮಾತಾಡಕ್ಕೆ ಅಂತ. ಅಯ್ಯೋ ಇಲ್ಲ ಹೇಳಕ್ಕ, ಆ ಹುಡುಗಿನ ಅವ್ರ ಅಪ್ಪ ಅಮ್ಮ ಉದ್ದಾಗಿ ಬೆಳೆಸ್ಬಿಟ್ಟವ್ರೆ. ಅದೇನು ಕೆಲಸ ಮಾಡ್ತದೋ ಏನೋ, ನನ್ನ ಮುಂದೆ ಸುಮ್ಮನೆ ಹೂ ಎಲ್ಲ ಮಾಡ್ತದೆ ಅಂತ ಅಂತಾರೆ. ಬಂದ್ಮೇಲೆ ಅಲ್ಲ ಗೊತ್ತಾಗೋದು ಬಂಡವಾಳ. ನಾನು ಅದಕ್ಕೆ ಮುಂಚೆನೇ ಹೇಳ್ಬಿಟ್ಟಿದ್ದೀನಪ್ಪ, ನಮ್ಮ ಮನೆಗೆ ಯಾರು ಇಲ್ಲ ಕೆಲಸದವರು, ಎಲ್ಲ ನೀನೇ ಮಾಡಬೇಕು ಅಂತ. ಅವ್ರ ಅವ್ವನು ಎಲ್ಲ ಮಾಡ್ತಾಳೆ ಅಂತ ಅಂದವ್ರೆ. ನೋಡ್ಬೇಕು, ಇಲ್ಲಿಗೆ ಬಂದ್ಮೇಲೆ ಏನು ಗೊತ್ತಿಲ್ಲ ಅಂದ್ರೆ ಒಂದೊಂದಾಗೆ ಹೇಳ್ಕೊಡ್ಬೇಕು. ಹೂನಜ್ಜಿ, ಎಲ್ಲ ಕಲ್ತ್ಕೋತಾಳ ಬಿಡಿ. ಹ್ಞೂ ಹೇಳಪ್ಪ, ಗೊತ್ತಿಲ್ಲ ಅಂದ್ರೆ ಒಂದೊಂದಾಗೆ ಹೇಳ್ಕೊಡ್ ನೀನೆ. ನಾನು ಅದೇನಪ್ಪ, ನಿನ್ಗೆ ಯಾರು ಏನು ಕೊಟ್ಟರು ಅಂತ ಯೋಚನೆ ಮಾಡ್ತಾ ಇದ್ದೆ. ತಲೆಯಲ್ಲಿ ಒಂದು 4 ಕೂದಲು ಮಾಡಿಕೊಂಡಿದ್ಯಾ ಅಂತದ್ರಲ್ಲಿ ಚೆನ್ನಾಗೇ ಹುಡುಗಿನ ಸಿಕ್ಕೈತಂತೆ. ನಮ್ಮ ರಾಮಂಗ್ ಅಂತಿದ್ನಪ್ಪ. ಹೇಳಜ್ಜಿ, ತಲೆಯಲ್ಲಿ ಏನೋ ಅದು ಇದು ಶಾಂಪ್ ಹಾಕಿ ಎಲ್ಲ ಉದ್ರೋಗೈತಪ್ಪ. ಏನ್ ವಯಸ್ಸಾಗ್ಬಿಟ್ಟೈತಾ ತಲೆಯಲ್ಲಿ ಕೂದಿಲ್ಲ ಅಂದ್ರೆ? ನನಗಿನ್ನು ಈಗ 34 ವರ್ಷ. ನೀನೇನಜ್ಜಿ ಒಳ್ಳೆ 45 ವರ್ಷ 50 ವರ್ಷ ಆಗೈತಿ ಅನ್ನೋಂಗೆ ಮಾತಾಡ್ತಿಯಪ್ಪ. ಹ್ಞೂ ಬಿಡಪ್ಪ, ನಿನ್ ವಯಸ್ಸೇನು ಭಾರಿ ದೊಡ್ಡದೇನಲ್ಲ. ನಮ್ಮ ಊರಾಗೆ ನಿನ್ ವಯಸ್ಸವ್ರಿಗೆಲ್ಲ 2 ಮಕ್ಳವೇ. ನಿನ್ಗಿನ್ ಯಾವ ವಯಸ್ಸು ದೊಡ್ಡದಾಯ್ತು ಹೇಳು? ಹೇಳಜ್ಜಿ, ಏನಾರ ಮಾತಾಡ್ಬೇಡ ನೀನು. ಸರಿ ಕಣಪ್ಪ ರಾಮು, ನಾವಿನ್ನ ಹೊಡ್ತೀವಿ. ಸರಿ ಅಕ್ಕ, ಆಯ್ತು. ಊಟ ಮಾಡ್ರಿ ಅಂದ್ರೆ ಬೇಡ ಅಂತೀರಪ್ಪ. ಇರ್ಲಿ ಆಯ್ತು. ಸರಿ ಕಣಮ್ಮ ಕಾವೇರಿ, ಹೊಡ್ತೀವಿ. ಸರಿ ಆಂಟಿ. ಅಣ್ಣ, ಹೋಗಿದ್ ಕೆಲಸ ಹೇಗಾಯ್ತು? ಸೀರೆ ಕೊಟ್ರ ಹುಡುಗಿಗೆ? ಹೂನಮ್ಮ ಕಾವೇರಿ, ಸೀರೆ ಕೊಟ್ಟ ಆಯ್ತು. ಪಾಪ ಕಣಮ್ಮ, ಹುಡುಗಿ ಮನೆಯವರು ತುಂಬಾ ಮರ್ಯಾದೆಸ್ರು. ಪಾಪ ಇವರು ಸಾವಿತ್ರಕ ಏನೇ ಒಂಥರ ಅವಮಾನ ಥರ ಮಾಡಿದ್ರು. ಅಂದರೆ ಅದು ಇದು ಕೇಳೋದು, ವರದಕ್ಷಿಣೆ ಥರ ಕೇಳೋದು, ಹಿಂಗೆಲ್ಲ ಒಂದೊಂದ್ಸತಿ ಚುಚ್ಚು ಮಾತುಗಳು ಆಡ್ತಾರಲ್ಲ. ನನಗೆ ಅರ್ಥ ಆಗುತ್ತೆ. ಪಾಪ ಹುಡುಗಿಯವರಮ್ಮ ಎಷ್ಟು ಬೇಜಾರು ಮಾಡ್ಕೊಂಡ್ರು ಏನೋ. ಹೆಣ್ಣೆ ಎತ್ತಿದ್ದೀವಿ ಅಂತ ಎಲ್ಲ ಸಹಿಸ್ಕೊಂಡು ಹೋಗ್ತಿದ್ದಾರೆ. ಅಷ್ಟೊಂದು ಸಹಿಸ್ಕೊಳ್ಳೋರಿಗೆ ಇವ್ರು ಇಷ್ಟೊಂದು ನೋವು ಕೊಡೋದು ನನಗೆ ಯಾಕೋ ಸರಿಯಲ್ಲ ಅನಿಸ್ತು. ಅದಕ್ಕೆ ನಾನು ಪ್ರತಿ ಸಲ ಹೋದಾಗ ಇವರೆಲ್ಲ ಆಚೆಗೆ ಹೋದ್ಮೇಲೆ ಅವರು ಸ್ವಲ್ಪ ಧೈರ್ಯ ಹೇಳ್ಬಿಟ್ಟು ಬರ್ತೀನಮ್ಮ. ಅಯ್ಯೋ ಹೌದಣ್ಣ, ಸಾವಿತ್ರಿ ಆಂಟಿ ಹೀಗೆ ಮಾಡ್ತಿದ್ದಾರಾ? ಅಯ್ಯೋ ಯಾಕೆ ಹೀಗೆ ಮಾಡ್ತಾರೆ ಇವರು? ಪಾಪ ಅವರು ಇವ್ರ ಮನೆಗೆ ಬಂದ್ಮೇಲೆ ಅವ್ರಿಗೆ ಕಷ್ಟ ಆಗೋದಿಲ್ವಾ? ಅದೇ ಕಣಮ್ಮ, ಆದರೆ ನನಗಿರೋದು ಒಂದೇ ನಂಬಿಕೆ, ನಮ್ಮ ಕುಮಾರ ಹಂಗಲ್ಲ. ಅವನು ಹೆಂಡತಿಗೆ ಸಪೋರ್ಟ್ ಮಾಡ್ತಾನೆ. ಅದೇನೇ ಇರಲಿ ಅಣ್ಣ, ಮನೆಗೆ ಬರೋ ಸೊಸೆನ ಈ ರೀತಿ ಎಲ್ಲ ನಡೆಸ್ಕೊಳ್ಳೋದು ನನ್ನ ಮನಸ್ಸಿಗೆ ಯಾಕೋ ಒಪ್ಕೋತಾ ಇಲ್ಲ. ನಾನಂತೂ ಅವರು ನಮ್ಮ ಊರಿಗೆ ಬಂದಮೇಲೆ ಅವ್ರನ್ನ ಫ್ರೆಂಡ್ ಮಾಡ್ಕೊಂಡ್ಬಿಡ್ತೀನಪ್ಪ. ಅವ್ರು ಏನೇ ಕಷ್ಟ ಇದ್ರೂ ನನ್ನ ಹತ್ರ ಹೇಳ್ಕೊಳ್ಳಿ. ನಾನು ಹೀಗೆ ಮಾಡಬೇಡಿ ಹಾಗೆ ಮಾಡಿ ಅಂತ ಏನಾದರೂ ಅವ್ರಿಗೆ ಉಪಾಯ ಕೊಡ್ತೀನಿ. ಹಾಂ ಸರಿನಮ್ಮ ಕಾವೇರಿ, ನೋಡ್ಕೊ ಪಾಪ. ಆ ಹುಡ್ಗಿನ ಪಾಪ ತುಂಬ ಮುಗ್ದೆ ಅನ್ಸುತ್ತೆ. ಅಷ್ಟಾಗಿ ಏನು ಗೊತ್ತಾಗೋದಿಲ್ಲ. ತುಂಬ ನಾಚಿಕೆ ಸ್ವಭಾವ. ಹೌದಾ ಪಾಪ ಅಣ್ಣ? ಇಲ್ಲಮ್ಮ,
ಏನೋ ಗಮ್ಮ ಅನಿಸ್ತಿದ್ಯಾ? ಏನು ಅಡುಗೆ ಮಾಡ್ತಿದ್ಯಾ? ಓ ಹೌದಾ, ಏನು ಹೇಳು ನೋಡೋಣ ಅಣ್ಣ. ಏನಮ್ಮ ಕಾವೇರಿ, ಏನೋ ನನಗೆ ಇಷ್ಟವಾಗಿರೋದೇ ಮಾಡ್ತಿದ್ಯಾ? ಬಸ್ಸಾರು ತಾನೆ? ಹಾ ಬಸ್ಸಾರೇನೆ. ಯಾವ ಕಾಳಿನ ಬಸ್ಸಾರು ಇರ್ಬೇಕು ಹೇಳು? ಯಾವ ಕಾಳಿಂದು? ನೀನೇ ಹೇಳೋಣ, ನಿಂಗೆ ಇಷ್ಟವಾಗಿರೋ ಕಾಳಿಂದು. ನನಗಿಷ್ಟ ಇರೋದಾ? ಮೊಳಕೆ ಕಟ್ಟಿರೋ ಕಾಳು, ಹುಳಿ ಕಾಳು? ಹಾ ಹೋಗೋಣ, ಇಷ್ಟು ಬೇಕು ಕಂಡಿಡ್ಬಿಟ್ಟೆ ನೀನು. ಛೇ, ಕಾವೇರಿ, ನನ್ಗೇನು ಇಷ್ಟ ಅಂತ ನಿನಗೆ ಗೊತ್ತಲ್ವೇನಮ್ಮ? ನೀನು ನಿನ್ಗೆ ಇಷ್ಟ ಇರೋದು ಅಣ್ಣ ಅಂತ ಹೇಳ್ದಾಗಲೇ ನನಗೆ ಗೊತ್ತಾಗೋಯ್ತು. ಸರಿ ಆಯ್ತಣ್ಣ. ಸಾಂಬಾರು ಇನ್ನೇನಾಯ್ತು, ಅಜ್ಜಿಗೂ ಸಾರು ಕೊಡ್ತೀನಿ ಅಂತ ಹೇಳಿದೀನಿ, ಅದಕ್ಕೆ ಇಲ್ಲೇ ಕೂತಿದ್ದಾರೆ. ಹೌದಾ ಅಕ್ಕ? ಊಟ ಮಾಡ್ಕೊಂಡೆ ಹೋಗಿ, ಸಾರು ಇನ್ನೇನು ತಗೊಂಡು ಹೋಗ್ತೀರಾ? ಇಲ್ಲ ಕಣಪ್ಪ ರಾಮು, ಮನೇಲಿ ಅನ್ನ ಐತೆ. ನಿನ್ ತಂಗಿ ಸಾರು ಮಾಡ್ತಿದ್ದೀನಿ ತಗೊಂಡೋಗಿ ಅಂತ ಬಲವಂತ ಮಾಡಿದ್ಲಲ್ಲ. ಮೊಳಕೆ ಕಟ್ಟಿರೋ ಸಾರು ಬೇರೆ ತುಂಬಾ ರುಚಿಯಾಗಿರ್ತದೆ, ಅದಕ್ಕೆ ಅನ್ನಕ್ಕೆ ತಗೊಂಡೋಗೋಣ ಅಂತ ಇಲ್ಲೇ ಕೂತಿದ್ದೀನಿ ಕಣಪ್ಪ. ಇನ್ನೇನು ತಗೊಂಡು ಹೋಗ್ತೀನಿ, ನೀವು ಊಟ ಮಾಡಿ ಮನೆ ಕಳ್ರಿ. ಹೌದಾ ಅಕ್ಕ? ಸರಿ ಕಾವೇರಿ, ನೋಡಮ್ಮ ಸಾರಾಗಿದ್ರೆ ಕೊಡಮ್ಮ. 9 ಗಂಟೆ ಆಯಿತು ಟೈಮು. ಹಾ ಅಜ್ಜಿ ಕೊಡ್ತೀನಿ, ಆಗೋಯ್ತೀವಿ. ಒಂದು ಬಟ್ಲಿಗೆ ಹಾಕ್ಬಿಟ್ಟು ಕೊಡ್ತೀನಿ. ಅಮ್ಮ ಕಾವೇರಿ, ನೀನು ಯಾಕಮ್ಮ ಇಲ್ಲಿಗೆ ಬರಕ್ಕೋದೆ? ಇಲ್ಲ ಅಣ್ಣ, ಯಾಕೋ ಬೇಜಾರಾಗ್ತಿತ್ತು. ನೀನ್ ಬೇರೆ ಇವತ್ತು ಸಿಟಿಗೆ ಹೋಗ್ತೀನಿ ಕಬ್ಬೆಲ್ಲ ತಗೊಂಡು ಅಂತ ಹೇಳಿದ್ಯಲ್ಲ. ಹೆಂಗೋ ನಾಳೆ ಸಂಕ್ರಾಂತಿ ಹಬ್ಬ, ನೀನ್ ಸಿಟಿಗೆ ಮಾರ್ಕ್ ಬರಕ್ ಹೋಗ್ತೀನಿ ಕಬ್ಬನ್ನ ತಗೊಂಡು ಅಂತ ಹೇಳ್ತಿದ್ದಲ್ಲ ಮನೇಲಿ. ನನಗೆ ಗೊತ್ತು ಇಲ್ಲೇ ಇರ್ತೀಯ ಅಂತ, ಅದಕ್ಕೆ ಹುಡ್ಕೊಂಡ್ ಬಂದೆ ಅಣ್ಣ. ನಾನು ಏನಾದ್ರೂ ಸಹಾಯ ಮಾಡೋಣ ನಿನಗೆ ಅಂತ. ಇಲ್ಲ ಇಲ್ಲ, ಏನು ಬೇಡ ಬಿಡಮ್ಮ. ನೋಡು, ನಾನೇ ಕಬ್ಬೆಲ್ಲ ಜೋಡಿಸ್ಕೊಂಡಿದ್ದೀನಿ ಗಾಡಿಗೆ, ತಗೊಂಡು ಹೋಗ್ತೀನಿ ಬಿಡು. ಜೊತೆಗೆ ಯಾರನ್ನಾದ್ರೂ ಕರ್ಕೊಂಡು ಹೋಗೋದಲ್ವಾ ಅಣ್ಣ? ಇರ್ಲಿ ಬಿಡಮ್ಮ, ಹೋಗಿ ಬರ್ತೀನಿ. ಈ ಸತಿ ಹೆಂಗೋ ಕಬ್ಬು ಚೆನ್ನಾಗಿ ಬಂದಿದೆ, ಹಬ್ಬದ ಟೈಮ್ಗೆ ಕರೆಕ್ಟಾಗಿ ಬಂತು ನೋಡು. ಇದರಿಂದ ಒಂದು ಸ್ವಲ್ಪ ದುಡ್ಡು ಬರುತ್ತೆ. ಹಾ ಅಣ್ಣ, ಕಬ್ಬು ಮಾತ್ರ ದಪ್ಪಗಿದೆ. ಇದು ಅಣ್ಣ ಎತ್ತಿನ ಗಾಡಿ ಕುಮಾರನವ್ರದಾ? ಹ್ಞೂನಮ್ಮ, ನಾನೇ ಇಸ್ಕೊಂಡಿದ್ದೆ ಸಿಟಿಗೆ ತೊಗೊಂಡೋಗ್ಬಿಟ್ಟು ಬರ್ತೀನಿ ಅಂತ. ಓ ರಾಮು, ನೀನು ಎತ್ತಿನ ಗಾಡಿ ತೊಗೊಂಡೋದೆ ಅಂತ ಅಮ್ಮ ಹೇಳ್ತಾ ಇದ್ರು, ಅದಕ್ಕೆ ಬಂದೆ ಕಣ. ಹ್ಞೂ ಕಣ ಕುಮಾರ, ನಾಳೆ ಹೆಂಗೋ ಹಬ್ಬ ಅಲ್ವಾ, ಇವತ್ತು ಹೋಗಿ ಸಿಟಿಗೆ ಹೋಗ್ಬಿಟ್ಟು ಕಬ್ಬೆಲ್ಲ ಮಾರ್ಕೊಬಂದ್ರೆ ಸ್ವಲ್ಪ ದುಡ್ಡಾಗುತ್ತೆ. ಹೆಂಗೋ ಇವತ್ತಿಂದ ರೇಟ್ ಅಲ್ವಾ, ಹಬ್ಬದೊಳಗಡೆ ಮಾರ್ಬಿಟ್ರೆ ನನಗೂ ಸ್ವಲ್ಪ ದುಡ್ಡಾಗುತ್ತಲ್ಲ. ಅದೇ ನೀನು ಹಾಕಿರೋ ಈ ಅರ್ಧ ಎಕರೆ ಕಬ್ಬು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗುಂಪಾಗಿ. ನಮ್ಗಿರೋದೇ ಇಷ್ಟ ಜಾಗ ಅಲ್ವೇನೋ. ಹೆಂಗೋ ನೋಡಪ್ಪ, ಹಬ್ಬದ ಟೈಮ್ಗೆ ಸ್ವಲ್ಪ ಕಬ್ಬಾಯ್ತು. ಒಳ್ಳೆ ಲಾಭನೇ ಬಿಡು. ಈ 2 ದಿನ ಬಿಟ್ರೆ ಕಬ್ಬಿನ ಯಾರು ತಗೋತಾರೆ? ಆಮೇಲೆ ಮಾರ್ಕೆಟಿಗೆ ಹಾಕ್ಬೇಡ, ಡೈರೆಕ್ಟಾಗಿ ಹೋಗಿ ಮಾರು, ಆಗ ಲಾಭ ನಿನಗೇನೆ. ಹೌದೌದು ಕಣೋ, ಅದಕ್ಕೆ ಹೊರಟಿದ್ದೀನಿ. ಇವತ್ತು ನಾಳೆ 2 ದಿನದಲ್ಲಿ ಚೆನ್ನಾಗಿ ವ್ಯಾಪಾರ ಆದರೆ ಸಾಕಪ್ಪ. ನಾನು ಬರ್ಬೋದಿತ್ತು ಕಣೋ, ಸ್ವಲ್ಪ ತೋಟದ ಹತ್ರ ಕೆಲಸ ಇದೆ. ಮದುವೆ ಬೇರೆ ಹತ್ರ ಬರ್ತಿದ್ಯಲ್ಲ, ಇನ್ನೊಂದು ವಾರ ಅಷ್ಟೇ. ಅಮ್ಮ ಅದಕ್ಕೆ ಎಲ್ಲೂ ಹೋಗ್ಬೇಡ ಅಂತಾರೆ. ಹ್ಞೂ ಬೇಡ ಬಿಡು, ನೀನು ಎಲ್ಲೂ ಬರಬೇಡ. ನೀನು ಆರಾಮಾಗಿ ಮನೆ ಕಡೆ ಏನಿದೆ ಕೆಲಸ ನೋಡ್ಕೋ. ಅದು ಇದು ತಗೊಳ್ಳೋದು, ರೆಡಿ ಮಾಡ್ಕೊಳ್ಳೋದು ಇದೆಲ್ಲ ಇರುತ್ತಲ್ವಾ. ನನ್ನ ಕೆಲಸ ನಾನು ಮುಗಿಸ್ಕೋತೀನಿ. ಗಾಡಿ ಕೊಟ್ರಲ್ಲ ಅಷ್ಟೇ ಸಾಕು. ಇರ್ಲಿ ಬಿಡ, ಗಾಡಿಗೇನು ಪೆಟ್ರೋಲ್ ಹಾಕ್ಬೇಕಾ ಡೀಸೆಲ್ ಹಾಕ್ಬೇಕಾ ಹೇಳು? ಬಂಡಿ ತೊಳ್ಕೊಂಡು ಹೋಗೋದು ಎತ್ತು, ಏನಾಗಲ್ಲ ಬಿಡ. ಕುಮಾರಣ್ಣ, ನಾಳೆ ಊಟಕ್ಕೆ ನಮ್ಮನೆಗೆ ಬನ್ನಿ, ಪೊಂಗಲ್ ಮಾಡ್ತಿದ್ದೀನಿ. ಆಯ್ತು ಹೇಳಮ್ಮ, ಬರೋಣ. ಹಂಗಿದ್ರೆ ಹಬ್ಬ ಜೋರು ಕಾವೇರಿದು. ಏನೋ ಅಣ್ಣ, ನಮ್ಮ ಕೈಲಿ ಆದಷ್ಟು. ಹೆಂಗೋ ಈ ಸತಿ ಕಬ್ಬೆಲ್ಲ ಚೆನ್ನಾಗಿ ಬಂದಿದೆ, ಸಂಕ್ರಾಂತಿ ಹಬ್ಬದ ದಿನ ಪೂಜೆ ಮಾಡ್ಬೇಕಲ್ಲ. ಹೌದು ಹೇಳಮ್ಮ, ಆಯ್ತು ಮಾಡು, ಬರ್ತೀನಿ. ಆಮೇಲೆ ಕುಮಾರ, ನೀನೆಲ್ಲೂ ಕಬ್ಬೇನು ತಗೊಳಕ್ ಹೋಗ್ಬೇಡ ಕಣೋ. ನಮ್ದೇ ಇದೆಯಲ್ಲ ಕಬ್ಬು, ಎಷ್ಟು ಬೇಕೋ ತಗೊಂಡು ಹೋಗು. ದುಡ್ಡು ಕೊಟ್ಟು ಯಾಕೆ ಕೊಂಡ್ಕೋತೀಯ? ಇರ್ಲಿ ಬಿಡ. ಇಲ್ಲ ಕಣೋ, ತಗೋ. ಸರಿ ಬಿಡು, ಆಯ್ತು. ನಾಳೆ ಅಲ್ವಾ ಹಬ್ಬ, ಇಸ್ಕೊಂಡು ಹೋಗ್ತೀನಿ ಬಿಡು. ಆಮೇಲೆ ಬಂದು ಸಾಯಂಕಾಲ ನೀನು ಹೋಗ್ಬಿಟ್ಟು ಬಾ, ಆಮೇಲೆ ಇಸ್ಕೋತೀನಿ ನಾನು. ಆಯ್ತು ಕಣೋ, ಮನೆ ಹತ್ರ ಇಟ್ಟಿರ್ತೀನಿ. ನಾನೇನಾದ್ರು ಬರೋದು ಲೇಟ್ ಆಯ್ತು ಅಂದ್ರೆ ಕಾವೇರಿ ಇರ್ತಾಳೆ ಮನೇಲಿ, ಇಸ್ಕೋ. ಇವಾಗ ಕಬ್ಬು ಮಾರ್ಕೊಬರಕ್ಕೆ ಎಲ್ಲಿ ಹೋಗ್ತೀಳು? ಸಿಟಿ ಅಂತ ಅಂದ್ರೆ ಅದೇ ನಮ್ಮ ಅತ್ತೆ ಮನೆಯಿಂದ ತಾನೇ ಹೋಗ್ಬೇಕು. ಅತ್ತೆ ಮನೆ? ಯಾವ ಅತ್ತೆ ಮನೆನೋ? ಇದೇನೋ ರಾಮು ಹಿಂಗಂತ್ಯಾ? ಅದೇನೋ ನನ್ನ ಮದ್ವೆ ಆಗೋ ಹುಡುಗಿ ನಮ್ಮ ಅತ್ತೆ ಮನೆ. ಹೋ ಕುಮಾರಣ್ಣ, ಇನ್ನು ಮದ್ವೆನೇ ಆಗಿಲ್ಲ, ಅಲ್ಲಿ ಅತ್ತೆ ಮನೆ ಮಾಡ್ಕೊಂಡ್ಬಿಟ್ರಾ? ಹಂಗೇನಿಲ್ಲಮ್ಮ, ಇನ್ನೇನೋ ನಂದು ವಾರ ಅಲ್ವಾ, ಮದ್ವೆ ಆಗೇ ಹೋಗುತ್ತಲ್ಲ. ಆಯ್ತು ಹೇಳೋ ಕುಮಾರ, ಆಯ್ತು. ಏನ್ ವಿಷಯ? ಅದೇನಿಲ್ಲ ಕಣೋ, ಹೆಂಗೋ ಅವ್ರ ಮನೆ ಕಡೆಯಿಂದಾನೇ ಹೋಗ್ಬೇಕಲ್ಲ. ಅವ್ರ ಮನೇಲೂ ನಾಳೆ ಹಬ್ಬ ಮಾಡೇ ಮಾಡ್ತಾರೆ. ಹಂಗೆ ಅವ್ರ ಮನೆಗೂ ಕಬ್ಬು ಕೊಟ್ಬಿಟ್ಟು ಹೋಗ್ಬಿಡ್ತೀನೋ? ಕಾಸು ಬೇಕಾದ್ರೆ ನಾನು ಕೊಡ್ತೀನಿ. ಛೇ, ಕಾಸು ಇಸ್ಕೊಳಕ್ಕಾಗತ್ತೇನೋ? ಸುಮ್ನಿರ, ಕಬ್ಬು ತಾನೆ, ನಾನು ಕೊಡ್ತೀನಿ ಬಿಡು. ತುಂಬಾ ಥ್ಯಾಂಕ್ಸ್ ಕಣೋ. ಇರ್ಲಿ ಬಿಡು, ನಿನ್ಗೋಸ್ಕರ ಅಷ್ಟು ಮಾಡಲ್ವಾ ನಾನು? ಸರಿ ಕಣಮ್ಮ ಕಾವೇರಿ, ನಾನಿನ್ನು ಹೋಗಿ ಬರ್ತೀನಿ. ಸ್ವಲ್ಪ ಕಬ್ಬನ್ನ ಕಟ್ ಮಾಡ್ಬಿಟ್ಟು ಅಲ್ಲಿ ಇಟ್ಟಿದ್ದೀನಿ, ಮನೆಗೆ ತೊಗೊಂಡೋಗಿದ್ರೆ ತೊಗೊಂಡೋಗು. ಸರಿ ಅಣ್ಣ, ಆಯ್ತು, ತಗೊಂಡೋಗ್ತೀನಿ. ಮತ್ತೆ ಸಂಜೆ ಕುಮಾರ ಬೇಗ ಬಂದ್ರೆ ನನಗಿನ್ನ ಮುಂಚೆಗೆ ಕೊಟ್ಬಿಡಮ್ಮ. ಆಮೇಲೆ ಕೆಂಚ ಮಂಟಿಗೆ 1-2 ಕೊಡು. ಸರಿ ಅಣ್ಣ, ಆಯ್ತು. ಅಜ್ಜಿ ಬಂದ್ರೆ ಕೊಡ್ತೀನಿ ಬಿಡಿ. ಸರಿ, ಹಾಗಿದ್ರೆ ನಾನು ಹೊರಡ್ಲಾ? ಹಾ ಅಣ್ಣ, ಹುಷಾರು, ಹೋಗ್ಬಿಟ್ ಬಾ. ಬೇಗ ಬಂದ್ಬಿಡೋಣ ಕತ್ಲಾಗೋಷ್ಟರಲ್ಲಿ. ಸರಿನಮ್ಮ, ಆಯ್ತು. ಲೇಟ್ ಆದ್ರೂ ಯೋಚನೆ ಮಾಡ್ಬೇಡ, ಬರ್ತೀನಿ. ಸರಿ ಅಣ್ಣ, ಒಬ್ನೇ ಹೋಗ್ತಿದ್ಯಾ? ಹುಷಾರು, ವ್ಯಾಪಾರ ಚೆನ್ನಾಗಾಗ್ಲಿ ಅಣ್ಣ. ಆಯ್ತಮ್ಮ, ಆಯ್ತು. ಸರಿನಮ್ಮ ಕಾವೇರಿ, ನಾನು ಹೋಗಿ ಬರ್ತೀನಿ. ಕುಮಾರ, ನಾನು ಹೋಗ್ಬಿಟ್ಟು ಬರ್ತೀನಿ ಕಣ. ಏನು ಯೋಚನೆ ಮಾಡಬೇಡ, ನಿಮ್ಮ ಅತ್ತೆ ಮನೆಗೆ ಕೊಟ್ಬಿಟ್ಟು ಹೋಗ್ತೀನಿ. ಸರಿ ಕಣ, ಆಯ್ತು. ಹುಷಾರು, ಹೋಗ್ಬಿಟ್ಟು ಬಾ. ಜಯ ತುಳಸಿ ಜಯ ತುಳಸಿ ಜಯ 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 ತುಳಸಿ, ಶ್ರೀ ತುಳಸಿ ಜಯ ತುಳಸಿ ಜಯ 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 ತುಳಸಿ. ಕಾವ್ಯ ಅವರೇ, ಅಯ್ಯೋ, ನಾನು ನೋಡಿ ಎಂಥ ಕೆಲಸ ಮಾಡ್ತಿದ್ದೀನಿ. ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಿದ್ದಾರೆ. ಮುಗಿಸ್ಲಿ, ಪೂಜೆ ಮುಗಿಸ್ಲಿ. ತೊಂದರೆ ಮಾಡೋದು ಬೇಡ. ಕಾಯೋಣ ಸ್ವಲ್ಪ ಹೊತ್ತು, ತೊಂದರೆ ಏನಿಲ್ಲ. ಓ ನೀವಾ? ಇರ್ಲಿ, ನೀವು ಪೂಜೆ ಮುಗಿಸಿ, ನಾನು ಕಾಯ್ತೀನಿ. ಮುಗಿಸಿ. ಕಾವ್ಯ ಅವರೇ, ಪೂಜೆ ಚೆನ್ನಾಗಿ ಮಾಡ್ತೀರಾ. ರಂಗೋಲಿ ನೀವೇನ ಹಾಕಿದ್ದು? ಹಾ ನಾನೇ ಹಾಕಿದ್ದು. ರಂಗೋಲಿ ತುಂಬಾ ಚೆನ್ನಾಗಿದೆ. ಬಣ್ಣದಿಂದ ತುಂಬಿದ್ಯಲ್ಲ ನೋಡಿ. ಮನೆ ಮುಂದೆ ತುಳಸಿ ಗಿಡದ ಮುಂದೆ ರಂಗೋಲಿ ಮನೆ ಅಂದನ ಹೆಚ್ಚಿಸುತ್ತೆ.
ಹಾ ಪ್ರತಿದಿನ ನಾನೇ ರಂಗೋಲಿ ಹಾಕೋದು. ಹೌದಾ, ತುಂಬ ಚೆನ್ನಾಗಿದೆ. ನಾನ್ ನೋಡಿ ನಿಮ್ಮನ್ನ ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಿದ್ದೀನಲ್ಲ. ಬನ್ನಿ ಬನ್ನಿ ಒಳಗಡೆ ಬನ್ನಿ. ಇರ್ಲಿ ನಾನು ಬಂದಿದ್ದು ನಾಳೆ ಹಬ್ಬ ಇದೆಯಲ್ಲ, ಸಂಕ್ರಾಂತಿ ಹಬ್ಬ. ಅದಕ್ಕೆ ನಿಮಗೆ ಕಬ್ಬು ಕೊಟ್ಟೋಗೋಣ ಅಂತ ಬಂದೆ. ಇದು ನಮ್ಮ ತೋಟದ್ದೇನೆ, ನಾವು ಹಾಕಿದ್ದಿದ್ದೇನೆ. ಹೌದಾ, ಕಬ್ಬು ತುಂಬಾ ಚೆನ್ನಾಗಿದೆ. ನಾನು ಇಳಿಸ್ಕೊಳ್ಳ? ಇಲ್ಲ ಇರಿ, ನಾನು ಇಳಿಸ್ತೀನಿ. ಕಾವ್ಯ, ಬಾರಪ್ಪ ಒಳಗಡೆ ಬಾ. ಏನಿವತ್ತು ಕಬ್ಬೆಲ್ಲ ತಗೋ ಬಂದ್ಬಿಟ್ಟಿದ್ದೀರಾ? ಹಾ ಅಮ್ಮ, ಇದು ನಮ್ಮ ತೋಟದ್ದೇ ಕಬ್ಬು. ನಿಮಗೆ ಕೊಟ್ಟೋಗೋಣ ಅಂತ ಬಂದೆ. ಹೆಂಗೋ ಮಾರ್ಕೆಟ್ಗೆ ಹೋಗ್ಬೇಕಿತ್ತು ತಗೊಂಡು, ಹಾಗೆ ನಿಮಗೆ ಕೊಟ್ಟೋಗೋಣ ಅಂತ ಬಂದೆ. ನಾಳೆ ಹಬ್ಬ ಇದೆಯಲ್ಲ, ಸಂಕ್ರಾಂತಿ ಹಬ್ಬ. ಹೀಗೋ ಕಬ್ಬನ್ನ ಕೊಂಡ್ಕೊಳ್ಳೇಬೇಕಲ್ಲ, ನಮ್ದೇ ಇತ್ತಲ್ಲ ತೋಟ, ಹಂಗಾಗಿ ತಗೊಂಡು ಬಂದೆ. ಓ ಹೌದೇನಪ್ಪ, ಏನಕ್ಕೆ ತೊಂದರೆ ತಗೊಳಕ್ ಹೋದ್ರಿ? ಇಲ್ಲ ಬಿಡಿಯಮ್ಮ, ತೊಂದರೆ ಏನು ಬಂತು ಅದರಲ್ಲಿ? ಹೋಗ್ತಾ ಇದ್ದೆ ದಾರಿಲೇ ಹೋಗ್ಬೇಕು, ಹಾಗೆ ಕೊಟ್ಟೋಗೋಣ ಅಂತ ಬಂದೆ. ಸಂತೋಷ ಸಂತೋಷ. ಆಯ್ತು ಬಾರಪ್ಪ, ಒಳಗಡೆ ಬಾರಪ್ಪ. ಇಲ್ಲ ಬಿಡಿಯಮ್ಮ, ನಾನು ಹೊರಡ್ತೀನಿ. ಆ ಸಿಟಿಗೆ ತಗೊಂಡು ಹೋಗ್ಬೇಕಲ್ಲ, ಮತ್ತೆ ಲೇಟ್ ಆಗ್ಬಿಡುತ್ತೆ. ಸಂಜೆ ಬೇರೆ ಬೇಗ ಹೋಗ್ಬೇಕು. ಇನ್ನೇನು ಮದ್ವೆನೂ ಹತ್ರ ಇದೆಯಲ್ಲ, ಸಿಗೋಣ ಬಿಡಿ. ಹಂಗಲ್ಲಪ್ಪ, ಇಷ್ಟು ದೂರ ಬಂದಿದ್ದೀರಾ, ಮನೆವರೆಗೂ ಒಳಗಡೆ ಬರ್ದಂಗೆ ಹೋಗ್ತೀರಾ? ಇರ್ಲಿ ಅಮ್ಮ, ನಿನ್ ಪ್ರೀತಿ ವಿಶ್ವಾಸ ಹೀಗೆ ಇದ್ರೆ ಸಾಕು ನನಗೆ. ಇರಿ ಕಬ್ಬು ಕೊಡ್ತೀನಿ, ತಗೊಳ್ರಮ್ಮ ಕಬ್ಬು. ಇನ್ನೊಂದೆರಡು ಕೊಡ್ಲಾ? ಇಲ್ಲ ಪರವಾಗಿಲ್ಲ ಬಿಡಪ್ಪ, ಸಾಕು ನಮಗೆ. ನೀವು ತಂದ್ಕೊಟ್ಟಿದ್ದು ಭಾಳ ಉಪಕಾರ ಆಯ್ತು. ಯಾಕೆಂದ್ರೆ ನಾಳೆನೇ ಹಬ್ಬ ಇರೋದ್ರಿಂದ ಇವತ್ತಿನ ರೇಟ್ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ. ನಾವು ಇನ್ನೂ ಏನು ತಂದಿರ್ಲಿಲ್ಲ. ಸರಿನ್ರಮ್ಮ, ಆಯ್ತು, ನಾನಿನ್ನು ಹೊರಡ್ತೀನಿ. ಸರಿ ಕಣಪ್ಪ, ಹುಷಾರು. ಸರಿ ಕಾವ್ಯ ಅವ್ರೆ, ನಾನಿನ್ನು ಹೋಗಿ ಬರ್ತೀನಿ. ಹಾ ಹೋಗಿ ಬನ್ನಿ, ಹುಷಾರು. ಹಾ ಆಯ್ತು. ಸರಿನ್ರಮ್ಮ, ನಾನಿನ್ನು ಹೋಗಿ ಬರ್ತೀನಿ. ಹಬ್ಬ ಚೆನ್ನಾಗಿ ಮಾಡಿ. ಸರಿನಪ್ಪ, ಆಯ್ತು, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಹಾ ಸರಿನಮ್ಮ, ಆಯ್ತು. ಏನು ಕಾವ್ಯ, ನೀನು ನುಡಿಕೊಂಡು ಅಳಿಯಂದ್ರು ಬಂದೇ ಬಿಟ್ಟಿದ್ದಾರೆ ಮನೆ ಹತ್ರ, ಅದು ಕಬ್ಬು ಕೊಡೋ ನೆಪದಲ್ಲಿ. ಏನಮ್ಮ ಗೊತ್ತಿಲ್ಲ, ಅದೆಲ್ಲ ಹಾಗೆ ಕಣಮ್ಮ. ಹೇಗೋ ನೀನು ಮದ್ವೆ ಆಗೋ ಹುಡುಗಿ, ನೆನ್ಪಾಗಿರ್ಬೇಕು ಪಾಪ. ಅದಕ್ಕೆ ಅಳಿಯಂದ್ರು ಕಬ್ಬು ಕೊಡೋ ನೆಪದಲ್ಲಿ ನೋಡೋಣ ಅಂತ ಒಂದ್ಸರಿ ಬಂದ್ಬಿಟ್ಟಿದ್ದಾರೆ. ಹೋಗಮ್ಮ, ನಂಗೆ ನಾಚಿಕೆ ಆಗುತ್ತೆ. ಯಾಕಮ್ಮ ನಾಚಿಕೆ? ಇನ್ನೊಂದು ವಾರದಲ್ಲಿ ನಿನ್ ಮದ್ವೆ. ನೀನು ಅವ್ರ ಮನೆ ಮಹಾಲಕ್ಷ್ಮಿ ಕಣಮ್ಮ. ಗಂಡ ಹೆಂಡತಿ ಅಂದ್ಮೇಲೆ ಈ ಥರದೆಲ್ಲ ಪ್ರೀತಿ ಇದ್ದಿದ್ದೆ, ಇರಬೇಕು ಕೂಡ. ನಮ್ಮ ಕಾಲದಲ್ಲಿ ಹೀಗೆಲ್ಲ ಇರ್ಲಿಲ್ಲಪ್ಪ. ಮದ್ವೆನಲ್ಲೇ ಮುಖ ನೋಡೋ ಅವಕಾಶ ಸಿಗ್ತಾ ಇದ್ದಿದ್ದು. ಹೀಗೆಲ್ಲ ಹುಡುಕೊಂಬರೋದು, ನೋಡೋದು, ಮಾತಾಡೋದು, ಇದಕ್ಕೆಲ್ಲ ನಮಗೆ ಅವಕಾಶನೇ ಇರಲಿಲ್ಲ ಕಣಮ್ಮ. ನಿಮ್ಮಪ್ಪನ ನಾನು ನೋಡಿದ್ದು ತಾಳಿ ಕಟ್ಟಿಸ್ಕೊಳ್ಳುವಾಗ್ಲೇ, ಅದಕ್ಕಿಂತ ಮುಂಚೆಗೆ ಎಲ್ಲಿ ನಮ್ಮ ಮನೆಯವರೇ ನೋಡಿದ್ದು. ಹೌದಾ ಅಮ್ಮ? ಮತ್ತೆ ಅಪ್ಪ ನಿನಗೆ ಇಷ್ಟ ಆಗಿಲ್ಲ ಅಂದ್ರೆ ಏನ್ ಮಾಡ್ತಿದ್ದೆ? ಅಯ್ಯೋ, ಅವಾಗೆಲ್ಲ ಇಷ್ಟ ಕಷ್ಟ ಯಾರಮ್ಮ ಕೇಳ್ತಾ ಇದ್ರು? ಮನೆಯವ್ರು ಯಾರು ತೋರಿಸ್ತಾರೋ ಅವ್ರನ್ನ ಮದುವೆ ಮಾಡ್ಕೋಬೇಕಿತ್ತು ಅಷ್ಟೇ. ಹೇಗೋ ದೇವ್ರ ದಯೆಯಿಂದ ನಿಮ್ಮಪ್ಪ ಒಳ್ಳೆಯವರಾಗಿದ್ರು, ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಯಾವ್ದ್ರಲ್ಲೂ ಕಮ್ಮಿ ಮಾಡಿಲ್ಲ. ನಾನು ಮದುವೆ ಆಗಿ ಬಂದಾಗ ಈ ಥರ ಮನೇಲಿ ಇರಲಿಲ್ಲ. ಯಾವುದೋ ಒಂದು ಗುಡಿಸ್ಲಲ್ಲಿ ಇದ್ದಿದ್ದು ನಾವು. ಅಲ್ಲಿಂದ ಕಷ್ಟಪಟ್ಟು ನಿಮ್ಮಪ್ಪ ಚೆನ್ನಾಗಿ ಸಂಪಾದನೆ ಮಾಡಿ ನೋಡಮ್ಮ, ಇವಾಗ ನಿಮಗೋಸ್ಕರ ಅಂತ ಈ ಮನೆ ಕಟ್ಕೊಂಡಿದ್ದು ನಾವು. ಅವಾಗ ಕಷ್ಟಪಟ್ಟಿದ್ದಕ್ಕೆ ನಮಗೆ ಸಿಕ್ಕಿರೋದು ಈ ಮನೆ ಒಂದೇ. ಅದಕ್ಕೂ ಮೀರಿ ಏನು ಮಾಡೋಕ್ಕಾಗಲಿಲ್ಲ ಆಸ್ತಿ. ಆದರೆ ನಿನ್ನ ಜೀವನ ಹಾಗಾಗಲ್ಲ ಬಿಡು. ನಿಂಗಾಲೇ ನಿಮ್ಮ ಅತ್ತೆ ಮನೆಯವರು ಚೆನ್ನಾಗಿ ಅನುಕೂಲವಾಗಿದ್ದಾರೆ, ನೀನು ಆರಾಮಾಗಿರ್ತೀಯ ಕಂದ. ಸರಿ ನಡಿಯಮ್ಮ, ಹೋಗೋಣ ಒಳಗಡೆ. ಹ್ಞೂ ನಡಿಯಮ್ಮ, ನಾಳೆ ಹಬ್ಬಕ್ಕಲ್ವಾ, ಇನ್ನೂ ಏನೇನೋ ರೆಡಿ ಮಾಡ್ಕೊಬೇಕು. ಎಳ್ಳು ಬೆಲ್ಲ ಮಾಡ್ಕೋಬೇಕು. ಅಮ್ಮ, ನಾನು ಎಳ್ಳು ಬೆಲ್ಲಕ್ಕೆ ಏನೇನು ಬೇಕು, ಮತ್ತೆ ಕೊಬ್ಬರಿ ಇದೆಲ್ಲ ನಾನು ಕಟ್ ಮಾಡಿ ಇಟ್ಟಿದ್ದೀನಮ್ಮ. ಕಡಲೆ ಬೀಜ ಒಂದು ಹುರ್ಕೊಬೇಕಿತ್ತು. ಹಾ ನಿಮ್ಮ ಅಪ್ಪಂಗೆ ಹೇಳಿದ್ದೀನಿ, ಅದ್ರಲ್ಲಿ ಹಾಕ್ತಾರಲ್ಲ ಮಿಠಾಯಿ, ಅದೆಲ್ಲ ತಗೊಂಡ್ ಬನ್ನಿ ಅಂತ. ಇನ್ನ ಬೆಲ್ಲ ಮನೆಯಲ್ಲೇ ಇದೆ, ಹೆಂಗೋ ಅಳಿಯಂದ್ರೆ ಕಬ್ಬು ತಂದ್ಕೊಟ್ಟಿದ್ದಾರೆ. ಇವತ್ತು ರಾತ್ರಿಕೇನೆ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಡೋಣ. ನಾಳೆ ನೀನು ನಿನ್ನ ತಂಗಿ ಇಬ್ಬರು ಹೋಗ್ಬಿಟ್ಟು ಮನೆಗೆ ಹೋಗಿ ಎಳ್ಳು ಬಿರ್ಕೊ ಬನ್ನಿ. ಸರಿನಮ್ಮ? ಸರಿ ಮಗಳೇ, ಆಯ್ತು ನಡಿ, ನಿನ್ನ ತಂಗಿ ಏನು ಮಾಡ್ತಿದ್ದಾಳೆ ನೋಡೋಣ ಒಳಗಡೆ.